ಸಿದ್ಧ ಪುರುಷರಿಗೆ ಹೇಳ್ಯಾನೋ ಸಾಧು ಸಂತರಿಗೆ ಕರೆಸ್ಯಾನೋ ಗೌಡ ಸಿದ್ಧ ಹಿರಿಯರಿಗೆ ಕರೆಸ್ಯಾನೋ ಋಷಿಯ ಮುನಿಗಳಿಗೆ ಹೇಳಿಸ್ಯಾನೋ ಗೌಡ ಗುರುವ ಹಿರಿಯರಿಗೆ ಹೇಳಿಸ್ಯಾನೋ ಹೇಳಾನೋ ಗೌಡ ಗುರುವ ಹಿರಿಯರಿಗೆ ಹೇಳಾನೋ ಒಂದು ಬಳಗಕ್ಕ ಹೇಳಿಸ್ಯಾನೋ ಗೌಡ ಮಂದಿಯ ಮಕ್ಕಳಿ ಹೇಳ್ಯಾನೋ ಬಳಗಕ್ಕ ಹೇಳಾನೋ ಗೌಡ ಮಂದಿಯ ಮಕ್ಕಳಿಗೆ ಹೇಳಾನೋ ಸಾವಿರ ಕಂಬಳಿ ಸಿದ್ಧರಿಗೆಲ್ಲ ಭಂಡಾರ ಕೊಟ್ಟು ಕರ್ಸ್ಯಾನೋ ಸಾವಿರ ಕಂಬಳಿ ಸಿದ್ಧರಿಗೆಲ್ಲ ಭಂಡಾರ ಕೊಟ್ಟು ಕರೆಸ್ಯಾನೋ ಏಳೂರಿಗೆ ಭಂಡಾರ ಕಳ್ಸ್ಯಾನೋ ಗೌಡ ಏಳು ತರಲೆ ಬರ್ಬೇಕಂದ ಹಾರೋ ಏಳೂರ ಭಂಡಾರ ಕೊಟ್ಟಾನೋ ಗೌಡ ಎಪ್ಪರಲೆ ಬರಬೇಕಂದಾರೋ ಇಂಡಿಯಾ ಈರರಿಗೆ ಕರ್ಸ್ಯಾನೋ ಗೌಡ ಪುಂಡ ಕ್ವಾರರನ ಕರ್ಸ್ಯಾನೋ ಇಂಡಿಯಾ ಈರರಿಗೆ ಕರೆಸ್ಯಾನೋ ಗೌಡ ಪುಂಡ ಕ್ವಾರರಿಗೆ ಕರೆಸ್ಯಾನೋ ಬಂಗಾಲ ದೇಶದ ಭಾವನ ಕರ್ಸ್ಯಾನ ಮುಖ ಚೌಡರನ ಕರ್ಸ್ಯಾನೋ ಬಂಗಾಲ ದೇಶದ ಭಾವನ ಕರೆಸ್ಯಾನ ಮೂಕ ಚೌಡನ ಕರೆಸ್ಯಾನೋ ವಿದ್ಯಾ ಕ್ವಾರರಿಗೆ ಕರ್ಸ್ಯಾನೋ ಗೌಡ ಬುದ್ಧಿಯ ಕ್ವಾರರಿಗೆ ಕರ್ಸ್ಯಾನೋ ಕ್ವಾರರಿಗೆ ಕರೆಸ್ಯಾನೋ ಗೌಡ ಬುದ್ಧಿಯ ಕ್ವಾರರಿಗೆ ಕರೆಸ್ಯಾನೋ ಹಬ್ಬ ಮಾಡಿ ಹರಸು ನಂದಾನೋ ಗೌಡ ಮದ ಮಾಡಿ ಸುಡುವ ನಂದಾನೋ ಅದ ಮಾಡಿ ಹಾಸೋ ನಂದಾನೋ ಗೌಡ ಮದ ಮಾಡಿ ಸುಡು ನಂದಾರೋ ಸಿದ್ಧ ಮಾಳಿಂಗ ರಾಯಾಗೋ ಅಲ್ಲಿ ಸುಟ್ಟ ಬರಬೇಕಂದ ಸಿದ್ಧ ಮಾಳಿಗ ರಾಯರಾಲೆ ಸುಟ್ಟ ಬರಬೇಕಂದಾರೋ ಬಂಡಿಯಾರಿಗೇನೋ ಸಾಣಿಯ ಸತನಿ ಹಿಡಿಸ್ಯಾನೋ ಏಳ ಬಂಡಿ ಅಲಗೇನೋ ಸಾಲ ಜಾಲಿ ಕಟ್ಟಾನೋ ಉಕ್ಕಿನ ಕೊಂಡಿ ತರಿಸ್ಯಾನೋ ಗೌಡ ಎತ್ತಿನ ಬಂಡ್ಯಾಗ ಹೇರ್ಯಾನೋ ಉಕ್ಕಿನ ಗುಂಡ ತರಿಸ್ಯಾನೋ ಗೌಡ ಎತ್ತಿನ ಗಾಡ್ಯಾಗ ಹೇರ್ಯಾನೋ ಗಾಡಿಯ ಕ್ವಾರರಿಗೆ ಕರ್ಸ್ಯಾನೋ ಗೌಡ ಮೋಡಿಯ ಕ್ವಾರರಿಗೆ ಕರ್ಸ್ಯಾನೋ ಜಾರಿಯ ಕ್ವಾರರಿಗೆ ಕರೆಸ್ಯಾನೋ ಗೌಡ ಮೋಡಿಯ ಕ್ವಾರರಿಗೆ ಕರೆಸ್ಯಾನೋ ಕಂಕನಾಡ ದೈಗೊಂಡ ಗೌಡ ಗುರುವ ಹಿರಿಯರಿಗೆ ಕರ್ಸ್ಯಾನೋ ದೈಗೋಣ ಗೌಡ ಗುರುವ ಹಿರಿಯರಿಗೆ ಕರೆಸ್ಯಾನೋ ಅತ್ತಿಯ ಮನೆಯ ಸ್ವಸ್ಥರಿರೋ ನೀವು ತಂದೆಯ ಗುಣಬೇಕಂದ
ಒಮ್ಮೆ ಇಲ್ಲಿ ಬರ್ತೀರ ಹೇಳ್ರಿ ಗೌಡರೇ. ನಿಮ್ಮ ಗುರು ಕರೆಸಿದ್ದ ಮಾಯಾಕೂರ ಮಾಳಿಂಗರಾಯ ಎಲ್ಲಿದ್ದಾನೆ ಕರೆಸು. ನಾನು ಹಬ್ಬ ಮಾಡಲು ಬಂದಿನಿ, ಲಿಬ್ಬಣ ಮಾಡಲು ಬಂದಿನಿ, ಬೇಗನೆ ಕರೆಸು. ಆದವ್ರು ಆಗಲಿ ಗೌಡ್ರಿ. ಏ ಅಣ್ಣ ಎಲ್ಲೋ ಏ ಮಲಕ ಬರ್ರಿ ಸೌಂಡ್ ಕೂಗಿ ಕರೆಯುತ್ತಿದ್ದಾನೆ ಗುರುದೇವ. ಏನೋ ಕಂಟಿ ಕ್ಯಾರಿ ಕ್ಯಾಮಣ್ಣ ಆ ದೈಗೊಂಡ ಗೌಡನು ಯಾರಿಗಾಗಿ ಹಬ್ಬ ಮಾಡುತ್ತಾನ? ಸಿರಿ ಸಂಪತ್ತು ಕೊಟ್ಟವರು ಯಾರು ಯಾರಿಗೆ ಹೋಗಿ ಉಣ್ಣಿಸುತ್ತಿದ್ದಾನೋ ಕ್ಯಾಮಣ್ಣ? ಸಿಡಿಯಾಣ ದೇವರಿಗೆ ಶ್ರೀಗಂಧದ ಬೆಟ್ಟ ಕೊಡಬೇಕು, ಹೊನ್ನೂರ ದೇವರಿಗೆ ಹೂವಿನ ಹಾರ ಕೊಡಬೇಕು, ಮಾಯದ ಮಗ ಮಾಳಿಂಗರಾಯನಿಗೆ ಭಂಡಾರ ಬೆಟ್ಟ ಕೊಡಬೇಕು. ಹೌದು. ಅಂದ್ರ ಹಬ್ಬನೇ ಹಸನಾದವು, ಕಾರಣ ಚಂದ ಆದವು. ಮಾಳಪ್ಪ ಬರಲಿಲ್ಲ ಅಂದ್ರ ಹಬ್ಬ ಡುಳ್ಳಿ ಆಗುತ್ತ. ಒಂದು ಹೋಗಿ ಹೇಳ ಕ್ಯಾಮಣ್ಣ. ಆದವ್ರು ಆಗಲಿ ತಂದೆ. ಗೌಡರೇ, ನನ್ನ ಗುರು ಹೇಳಿದ ಮಾತು ಲಕ್ಷ ಕೊಟ್ಟ ಕೇಳು. ಸಿಡಿಯಾನ ದೇವರಿಗೆ ಶ್ರೀಗಂಧದ ಬೆಟ್ಟ ಕೊಡಬೇಕು, ಹುಣ್ಣೂರು ದೇವರಿಗೆ ಹೂವಿನ ಹಾರ ಕೊಡಬೇಕು, ಮಾಯದ ಮಗು ಮಾಳಿಂಗರಾಯಗ ಭಂಡಾರ ಬೆಟ್ಟ ಕೊಡಬೇಕು. ಸಿದ್ಧ ಮಾಳಿಂಗರಾಯ ಬರಿಯಿಂದ ಹಬ್ಬ ರೂಳಿ ಆಗ್ತಂತ ಹೇಳನ ಗೌಡ, ರೂಳಿ ಆಗ್ತಂತ ಹೇಳನ. ಆದರೂ ಆಗಲಿ. ಭಂಡಾರ ಬಟ್ಟಲಲ್ಲಿ ಬೆಂಕಿ ಉದ್ಭವ ಮಾಡಿಸಿ ಮಾಳಪ್ಪ ಭಂಡಾರ ಹಿಡಿದರೆ ಸುಟ್ಟು ಬೂದಿಯಾಗಿ ಹೋಗುವನು. ಆಗಲಿ, ತೆಗೆದುಕೋ ಭಂಡಾರ. ಹಾಗಾದರೆ ಹೂವ ಯಾವಾರ ಹಬ್ಬ ಯಾವಾರ ಗೌಡರೇ? ಶನಿವಾರ ಹೂವು ಬರ್ತಾವ, ಆಯ್ತಾರ ಹಬ್ಬ ಎಂದು ಹೇಳಿ ಭಂಡಾರ ಬೇಗನೆ ಹೋಗಿ ಕೊಟ್ಟು ಬರ್ರಿ ಕೆಮ್ಮಣ್ಣನವರೇ. ಆದರೆ ಆಗಲಿ ಗೌಡರೇ. ಹೋ ಹೋ ಡಂಕನಾಡ, ಹೋ ಹೋ ಡಂಕನಾಡ ದೈಗೊಂಡ ಗೌಡ ತನ್ನ ದಂಡ ದರ್ಬಾರ ಕರೆದುಕೊಂಡು ಬೆಲ್ಲದ ಹಂಚ ಹೇರಿಕೊಂಡು ಮತ್ತು ದಾನ ಧರ್ಮ ವಜ್ರ ವೈಡೂರ್ಯಗಳನ್ನು ಹೇರಿಕೊಂಡು ಕೊಂಡೂರು ಕರೆಸಿದ್ದನ ಹಬ್ಬಕ್ಕ ವಿಜೃಂಭಣೆಯಿಂದ ಹೊಂಟಿದ್ದಾನೆ. ಇರಲಿ, ಎಲ್ಲ ನನ್ನ 4 ಮಂದಿ ಪುತ್ರರೇ, ರೇಬುರಾಯ, ಬೀರಮುತ್ಯ, ಕಣ್ಣಮುತ್ಯ ಮತ್ತು ಬೀರಮುತ್ಯ, ಸಣ್ಣ ಮಗು ಸೋಮಣ್ಣ ಮುತ್ಯ. ನೀವು ಉಂಡ ಊಟ ಹೇಳಬೇಕು, ಕಂಡ ಕನಸ ಹೇಳಬೇಕು, ಕಂದ ಹುಟ್ಟುವುದು ಹೇಳಬೇಕು, ಕಂದ ಬೆಳೆಯುವುದು ಹೇಳಬೇಕು, ಪಾತಾಳದನ ಬೇರು ಹೇಳಬೇಕು, ಕೈಲಾಸದನ ಸುದ್ದಿ ಹೇಳಬೇಕು, ಮರ್ತ್ಯ ಲೋಕದೊಳಗೆ ಯಾರು ಮಾಡ್ತಾರ ಏನು ಮಾಡ್ತಾರ ಅನ್ನೋದು ಹೇಳಬೇಕು ಮತ್ತು ಮನದಾನ ಮಾತ ಹೇಳಬೇಕು. ಇಂಥ ಸಿದ್ಧಿವಾಕ್ಯನ್ನು ಯಾರಾದರೂ ಹೇಳ್ತೀರೇನೋ ಪುತ್ರರೇ? ಆಗಲಿ ತಂದೆ. ಯಪ್ಪ ತಂದೆ, ಬನ್ನಿಗೆ 1000 ಭಾಗ್ಯ 3 ಅರ್ಧಾರಿಗೆ ಹೋಗ್ಯಾವ. ಮುಂದಿನ ಭಾಗ್ಯ ಹಿಂದಕ್ಕೆ ಹೊಡೆದು ಸಿದ್ಧಾಟಿಗೆ ಹೇಳುತ್ತೇನೆ ತಂದೆ. ಓಹೋ, 3 ಮಂದಿ ಅಣ್ಣ ತಮ್ಮಂದಿರು ಒಂದೊಂದು ನೆಪ ಹೇಳಿ ಬಾಜು ಆದರು. ಗುರು ಸಾಕಿರ ಆಗ್ಯಾನೋ ಅಥವಾ ಇಲ್ಲ ಎಂದು ತಂದೆ ಸಿದ್ಧಾಟಿಗೆ ಕೇಳ್ಯಾನ. ನನ್ನ ತಂದೆಗೆ ಸಿದ್ಧಾಟಿಗೆ ಏನು ಹೇಳಲಿ? ಅಣ್ಣಂದಿರಂಗ ಹೇಳಿದರೆ ನನಗೂ ಬಾಜು ಆಗುವುದಕ್ಕೆ ಬರುತ್ತಿತ್ತು. ನನ್ನ ತಂದೆಗೆ ಸಿದ್ಧಾಟಿಗೆ ಹೇಳುವುದು ಬೇಡ, ಮುಖ ತೋರಿಸುವುದು ಬೇಡ, ಪ್ರಾಣ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ ಗುರುದೇವ. ಯಾರೇ ಸೋಮಣ್ಣ, ಹೀಗೆ ಪ್ರಾಣ ಕೊಡುವುದಕ್ಕೆ ಕಾರಣವೇನು ಹೇಳ ಮಗು? ಗುರುದೇವ, ನಾನು ಏನು ಹೇಳಲಿ? ನನ್ನ ತಂದೆ ನನಗ ಸಿದ್ಧಾಟಿಗೆ ಕೇಳ್ಯಾನ. ಉಂಡ ಊಟ ಹೇಳಬೇಕು, ಕಂಡ ಕನಸು ಹೇಳಬೇಕು, ಮನದನ ಮಾತು ಹೇಳಬೇಕು, ಪಾತಾಳದನ ಬೇರೆ ಹೇಳಬೇಕು, ಕೈಲಾಸದನ ಸುದ್ದಿ ಹೇಳಬೇಕು, ಹೌದಾ? ಸಪ್ತ ಸಮುದ್ರದ ಸುದ್ದಿ ಹೇಳಬೇಕು, ಮುಂದಿನ ವಾಕ್ಯ ಹೇಳಬೇಕು. ನನ್ನ ತಂದೆಗೆ ಸಿದ್ಧಾಟಿಗೆ ಹೇಳುವುದು ಬೇಡ, ಮುಖ ತೋರಿಸುವುದು ಬೇಡ, ಪ್ರಾಣ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ ಗುರುದೇವ. ಮಗು ಸೋಮಣ್ಣ, ನಿನ್ನ ನಾಲಿಗೆಯನ್ನು ತೆಗೆ, ಶಿವನ ಸಿಕ್ಕದ ಉಂಗುರ ನಿನ್ನ ನಾಲಿಗೆಯ ಮೇಲೆ ಇಡುತ್ತೇನೆ. ಕನ್ನಡಿಯಲ್ಲಿ ಮುಖ ಕಾಣಿಸುವ ಹಾಗೆ ಜಗತ್ತಿನ ಸುದ್ದಿ ಕಾಣಿಸುವುದು ನಿಮ್ಮ ತಂದೆಗೆ ಹೋಗಿ ಸಿದ್ಧಟಿಗೆ ಹೇಳು ಮಗು, ಸಿದ್ಧಟಿಗೆ ಹೇಳು. ಆಗಲಿ, ಆದರೂ ಆಗಲಿ ಗುರುದೇವ. ಯಪ್ಪ ತಂದೆ, ಕೋಣೂರು ಮಠದಾಗ ದೈಗೊಂಡ ಗೌಡ 7 ದಿನದ ಕರಿಯ ಕಟ್ಟಿದ ಹಬ್ಬ ಹಾಕ್ಯಾನ. 7 ಜಲ್ಲದ ಹೂವೆಸದ ಬಾಯಾಗ ಚೆಲ್ಯಾನ. 7 ಮೂಲಿ ರಂಗ ಒಯ್ದಾನ. ಹೌದೇನೋ ಮಗು? ಗುರುವಿನ ಮುಂದ ಅಲಿಗಿನ ಅಂದರ ಹಾಕ್ಯಾನ. ಗೋಪಿ ಚಂದನ ಕಟ್ಟಿಗೆ, ಶ್ರೀಗಂಧದ ಕಟ್ಟಿಗೆ, ಪರಿಮಳ ಸಾರದ ಕಟ್ಟಿಗೆ ಕೊಡಿಸಿ ಅಗ್ನಿಕುಂಡ ತಯಾರ ಮಾಡ್ಯಾನ. ಹಿಂಡಿ ಹೀರರು ಪುಂಡ
ಸೋಮಣ್ಣ ಭಾಷೆ ಸಿದ್ಧರ ಹೊಟ್ಟಿನ ಹುಟ್ಟಿ ಶಿವನುಡಿ ಹೇಳಿದಿ ನನ್ನ ಮನಸ್ಸು ತೃಪ್ತಿ ಆಯ್ತು ನೋಡು ಸೋಮಣ್ಣ, ತೃಪ್ತಿ ಆಯಿತು ಮಗು ಸೋಮಣ್ಣ. ಈಗ ನಾವು ಕೊಂಡೂರು ಕರೆಸಿದ್ದನ ಹಬ್ಬಕ್ಕೆ ಹೋಗೋಣ. ಹೋ ಇಷ್ಟು ನೀನು ಆ ಸಿದ್ಧಿವಾಕ್ಯನ್ನು ಹೇಳುವಷ್ಟರಲ್ಲಿ ಕಂಟಿಕ್ಯಾರ ಕ್ಯಾಮಣ್ಣನವರು ಭಂಡಾರ ಬಟ್ಟು ತಗೊಂಡೇ ಬಂದ ಬಿಟ್ಟಾರಲ್ಲ ಸೋಮಣ್ಣ, ನೀವು ಮಾತನಾಡಿರಿ. ಓಹೋ, ಕಂಟಿಕ್ಯಾರ ಕ್ಯಾಮಣ್ಣನವರು ಬಂದೇ ಬಿಟ್ಟಾರಲ್ಲ, ಹಾಲಬಾನ ಊಟ ಮಾಡಿರಿ, ಕಂಬಳ ಗದ್ದಿಗೆ ಮೇಲೆ ಆಸನರಾಗಿರಿ ಕ್ಯಾಮಣ್ಣನವರೇ. ಆದರೂ ಆಗಲಿ ಸೋಮಣ್ಣವ್ರೆ. ಯಪ್ಪ ಸೋಮಣ್ಣವ್ರೆ, ಹೊನ್ನಂಗಿ ನಾಡಿನ ಅರಸಡ ಅಂಕನಾಡ ದೈಗೊಂಡ ಗೌಡ ಕೋಣೂರು ಮಠದಾಗ ಹಬ್ಬ ನೆರಗೊಂಡಾನ, ಕರೋಣೆ ಕೈಗೊಂಡಾನ. ನಿಮ್ಮನ್ನು ತಪ್ಪದ ಬಾಯಂದು ಬಂಡಾರ ಬಟ್ಟ ಕಸ್ಯಾನ, ಬಂಡಾರ ಬಟ್ಟ ಹಿಡಿರಿ ಸೋಮಣ್ಣವ್ರೆ. ಆಗಲಿ ಕ್ಯಾಮಣ್ಣನವರೇ. ಹಾಗಾದರೆ ಹೂವ ಯಾವಾರ ಮತ್ತು ಹಬ್ಬ ಯಾವಾರ? ಶನಿವಾರ ಹೂವ ಬರ್ತಾವ, ಐತಾರ ಹಬ್ಬ ಆದ್ರಿ ಸೋಮಣ್ಣವ್ರೆ. ಆಗಲಿ ಕ್ಯಾಮಣ್ಣನವರೇ, ನಾವಿನ್ನ ಶೀಘ್ರ ಬರುತ್ತೇವೆ ಕ್ಯಾಮಣ್ಣನವರೇ. ಆದರೂ ಆಗಲಿ ಸೋಮಣ್ಣವ್ರೆ. ಹೋ ನಾನು ಈಗ ಈ ಕೊಂಡೂರು ಕರೆಸಿದ್ದನ ಹಬ್ಬಕ್ಕೆ ಹೋಗಬೇಕಾಗಿದೆ. ಈಗ ಎಲ್ಲ ನನ್ನ ಬಂಧು ಬಾಂಧವರೇ, ಪ್ರಾಣ ಸ್ನೇಹಿತರೇ, ನನ್ನ 7 ಮಂದಿ ಜೀವದ ಗೆಳೆಯರೇ, ಟಕ್ಕಳಕ್ಕಿ ಹೆಗ್ಗರಾಯ, ಇಂಡಿಯ ನಿಂಗರಾಯ, ಕುಮಸಂಗಿ ಕಾಮರಾಯ ಮತ್ತು ಮಂಗಳವಾಡದ ದೇವಬೀರಣ್ಣ, ಕರಜಗಿ ಜೇನಸಾಬ ಮತ್ತು ಕರಜಗಿ ಜೇನಸಾಬ, ಪೆದ್ದೆವಾಡಿ ಎಲ್ಲ ಮುತ್ಯ, ಹಂಜಿಗೆ ವೀರಮುತ್ಯ. ಹೌದು ನಾವು ಒಡ್ಡಿ ವಾಲಗ ಶಿಲಾಲಿಪಿಯನ್ನು ತಗೊಂಡು ಕೊಂಡೂರು ಕರೆಸಿದ್ದನ ಹಬ್ಬಕ್ಕೆ ಹೋಗೋಣ. ಆ ಕಳಸದವ್ರು ಮಾತಾಡಿ. ಅದರಾಗಲಿ ಗುರುದೇವ. ಹೋ ಜಗೋ ಜಗ್ಗಿನ ಮಗು ಭುಳಾಣ ಸಿದ್ಧ, ನೀನು ಅಗಸರ ಮಡಿವಾಳ ಮಲ್ಲನನ್ನು ಕರೆಸಿ ಹಬ್ಬದ ಉಡುಗೊರೆ ಶುಭ್ರ ಮಾಡೆಂದು ಹೇಳಬೇಕು ಮಗು, ಹೇಳಬೇಕು. ಆಗಲಿ ತಂದೆ. ಅನಕ ಪಾಲಿಗೆ ತರಬೇಡ್ರಿ, ಒಂದ್ 5 ನಿಮಿಷ ತಡ್ರಿ, 5 ನಿಮಿಷ, ಒಂದ್ 5 ನಿಮಿಷ. ಎತ್ತ ಬಾ, ಹಬ್ಬ ನೋಡುವರಿ ಶುಭ್ರ ಮಾಡಬೇಕು. 4 ಮಂದಿ ಧರ್ಮರ ಹುಡುಗಿ ಮತ್ತು ನನ್ನ ತಂದೆ ಮಾಳಿಂಗರಾಯನ ಮುಂಡಾ ಸಾಯರಿ ಬೇರೆ ಬೇರೆ ಮಾಡಬೇಕು. ಮಾಣಿಕ್ಯ ಶೆಟ್ಟಿ ಕೋಣಿನ ಮೇಲೆ ಇರಬೇಡ, ಸುಣ್ಣದ ಬುಟ್ಟಿಯಲ್ಲಿ ಕುದಿಸಬೇಡ, ಹಾಸಗಲ್ಲಿನ ಮೇಲೆ ಬೀಸಿ ಬಡೆಯಬೇಡ, ಧರ್ಮರ ಹೊದಿಕೆ ಅಂಗೈಯಲ್ಲಿ ತೊಳೆಯಬೇಕು, ಅಂತರ ಗಾಳಿಲೆ ಒಣಗಿಸಬೇಕು. ಶೀಘ್ರ ತಂದು ಕೊಡಬೇಕು ಮಲ್ಲಣ್ಣನವರೇ. ಯಪ್ಪ ಪುಣ್ಣುಳ್ಳ ಗೌಡ ಪೂಜಾರಿ, ಹಿಡಿಯುವ ಬಡಿಗೆ ಡೊಂಕಾದರೆ ನುಡಿಯುವ ನಾಲಿ ಎರಡೆಂಬಂತೆ, ಕುರುಬನ ಮಾತಿಗೆಲ್ಲ ಕಿವಿಗೊಡಬಾರದು. ಕ್ವಾಣಿನ ಮೇಲೆ ಹೇರದರಾಯ್ತು, ಹಾಸಗಲ್ಲಿನ ಮೇಲೆ ಬೀಸಿ ಬಿಡದರಾಯ್ತು. ಹೋ ಅಗಸರ ಮಡಿವಾಳ ಮಲ್ಲಣ್ಣನವರು ಜಿದ್ದಿಗಾಗಿ ಸಿದ್ಧರ ಉಡುಗೊರೆ ಹಾಸಗಲ್ಲಿನ ಮೇಲೆ ಬೀಸಿ ಬಡಿಯುತ್ತಿರುವನಲ್ಲ, ಸುಂಟರ ಗಾಳಿಯಲ್ಲಿ ಸಿಕ್ಕು ಸೊಂಟ ಮರಿಯುವುದು ಪಶ್ಚಾತ್ತಾಪ ಪಟ್ಟು ನನ್ನ ಮಠಕ ಬಂದಿ ಮಲ್ಲಣ್ಣ, ಬಲು ಎಚ್ಚರ. ಯಪ್ಪ ಮಹಿಮಾ ಪುರುಷ ಮಾಳಿಂಗರಾಯ, ಕಲ್ಲಿಗೆ ದೇವರು ಕೇಳಿದೆ, ಮುಳ್ಳಿಗೆ ದೇವರು ಕೇಳಿದೆ, ಮರಕ್ಕೆ 300 ದೇವರು ಕೇಳಿದೆ, ಒಂದು ದೇವರು ಮಾರಿ ಕೊಡಲಿಲ್ಲ. ನನಗ ಹೊಡೆತ ಬಾಳ ಆಗಿದೆ, ಇದಕ್ಕೆ ಏನು ಪರಿಹಾರ ಗುರುದೇವ? ಏನು ಅಗಸರ ಮಡಿವಾಳ ಮಲ್ಲಣ್ಣನವರೇ, ಹೌದು, ನೀನು ಸಿದ್ಧರ ಉಡುಗೊರೆ ಜಿದ್ದಿಗಾಗಿ ಹೌದು. ಹಳ್ಳದ ಕಲ್ಲಿನ ಮೇಲೆ ಹಾಸಗಲ್ಲಿನ ಮೇಲೆ ಬೀಸಿ ಬಡದಿದಿ ಎಂದಾಗ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಮಠಕ್ಕೆ ಬಂದಿದಿ. ಹೌದು, ಇರಲಿ, ನೀನು ಮಾಡಿದ ತಪ್ಪಿಗೆ ನಾನು ಮನ್ನಿಸುತ್ತೇನೆ. ಹೌದು. ನನ್ನ 4 ಮಂದಿ ಧರ್ಮರ ಉಡುಗೊರೆ ಮತ್ತು ನನ್ನ ಮುಂಡಾಸ ಆಯರಿಯನ್ನು ಹೌದು. ನೀನು ಯಲ್ಲಾಪುರ ಸಂತಿಗೆ ಹೋಗಿ ನನ್ನ ಮುಂಡಾಸ ಆಯರಿಯನ್ನು ತಂದ್ರೆ ನಿನಗೆ ಬೆನ್ನ ಬಿಡುತ್ತಾದ, ಅಟ್ಟುತನ ನಿನ್ನ ಬೆನ್ನ ಬಿಡುವುದಿಲ್ಲ ಮಲ್ಲಣ್ಣ, ಬೆನ್ನ ಬಿಡುವುದಿಲ್ಲ. ಆಗಲಿ ಪುಣ್ಣುಳ್ಳ ಗೌಡ ಪೂಜಾರಿ, ನೀನು ಹೇಳಿದ ಹಾಗೆ ಯಲ್ಲಾಪುರ ಸಂತಿಗೆ ಹೋಗಿ 4 ಮಂದಿ ಧರ್ಮರ ಹುಡುಗರೇ ನಿಮಗೆ ಮುಂಡಾಸಿ ಆಯರನ್ನು ತಂದು ಅರ್ಪಿಸುತ್ತೇನೆ ಗುರುದೇವ. ಜಗದಂಬ ಜಗನ್ನ ಮಾತೆ ಮಗು, ನಿನ್ನ ಮಗು ಮಹಳಿಂಗರಾಯ ನಿನ್ನ ಪಾದಕ್ಕೆ ಬಂದು ನಾನು ಆಹ್ವಾನಿಸುತ್ತಿದ್ದೇನೆ ತಾಯಿ. ಆಶೀರ್ವಾದ ಆಗಲಿ, ಮೇಲೇಳು ಮಗು. ಇಲ್ಲಿಗೆ ಬಂದ ಕಾರಣವೇನು ಮಾಡಪ್ಪ? ಏನಮ್ಮ ತಾಯಿ ಕನ್ನಬಾಯಿ, ಮಗು, ನಾನು ಕೊಂಡೂರು ಕರೆಸಿದ್ದನ ಹಬ್ಬಕ್ಕೆಂದು ಹೊಂಟಿದ್ದೇನೆ ಅಮ್ಮ. ಹೌದು, ನಿನ್ನ ಆಶೀರ್ವಾದ ದಯಪಾಲಿಸಬೇಕು ತಾಯಿ, ದಯಪಾಲಿಸಬೇಕು. ಮಗು ಮಾಳಿಂಗರಾಯ, ಉಮ್ರುಜಿಗಿ ಎಂಬ ಉಮಳೆಟ್ರಾಣದಾಗ ನೆಲಭೂಯಾರದಲ್ಲಿ ಶಿವಸ್ಥಾನ ತೆಗೆದಿಟ್ಟಿದ್ದೇವೆ. ಹೌದು, ನೆಲಭೂಯಾರದಿಂದ ಮುತ್ತಿನ ಪಲ್ಲಕ್ಕೆ ಹೊರಗೆ ತೆಗೆದು ಆರೋಢನಾಗಿ ಹೋಗು ಮಾಡಪ್ಪ. ಆದರೂ ಆಗಲಿ ತಾಯಿ, ನಿನ್ನ ಮಾತಿನಂದೆ ಈಗಿಂದೀಗ ನಾನು
ಉಂಬರ್ಸ್ಗಿ ಎಂಬ ಉಂಬಳಟಾಣಕ್ಕೆ ಹೋಗಿ ಒಡ್ಡಿ ವಾಲಗ ಶಿಲಾಲಿಪಿಯನ್ನು ಹೊರಗೆ ತೆಗೆದು ಹೌದು. ನನ್ನ ತಾಯಿ ಕನ್ನಬಾಯಿ ಹೇಳಿದಂತೆ ಆ ಕಂಚ ಕಳಸವನ್ನು ಬೆಳಗ್ಗೆ ಪೂಜೆಯನ್ನು ಸೇವಿಸಿ ಆ ಒಡ್ಡಿ ವಾಲಗವನ್ನು ನೆರವಿಕೊಂಡು ಕೊಂಡೂರ ಕರೆಸಿದ್ದನ ಹಬ್ಬಕ್ಕೆ ಹೋಗ್ತೀನಿ ಅಮ್ಮ. ಆದರಾಗಲಿ ಮಾಳಪ್ಪ.